हरे कृष्ण। भूपादौ यस्य नाभिर्वियद सुरनिलश्चन्द्रसूर्यो च नेत्रे कर्णावाशः शिरदोर्मुखमपि दहनो यस्य वास्तेयमब्धिः। भूपादौ यस्य नाभिर्वियद सुरनिलश्चन्द्रसूर्यो च नेत्रे कर्णावाशः शिरदोर्मुखमपि दहनो यस्य वास्तेयमब्धिः। भूपादौ यस्य नाभिर्वियद सुरनिलश्चन्द्रसूर्यो च नेत्रे कर्णावाशः शिरदोर्मुखमपि दहनो यस्य वास्तेयमब्धिः। ಈಗ ನಿಧಾನವಾಗಿ ಹೇಳೋಣ. ಭೂಪಾದೌ ಯಸ್ಯ ನಾಭಿರ್ವಿಯದ ಸುರ ನೀಲಶ್ಚಂದ್ರ ಸೂರ್ಯೋ ಚ ನೇತ್ರೇ ಕರ್ಣಾವಾಶಃ ಶಿರದೋರ್ಮುಖಮಪಿ ದಹನೋ ಯಸ್ಯ ವಾಸ್ತೆಯಮಬ್ಧಿಃ. ಭೂಪಾದೌ ಯಸ್ಯ ನಾಭಿರ್ವಿಯದ ಸುರ ನೀಲಶ್ಚಂದ್ರ ಸೂರ್ಯ ಚ ನೇತ್ರೇ ಕರ್ಣಾವಾಶಃ ಶಿರದೋರ್ಮುಖಮಪಿ ದಹನೋ ಯಸ್ಯ ವಾಸ್ತೆಯಮಬ್ಧಿಃ. ಭೂಪಾದೌ ಯಸ್ಯ ನಾಭಿರ್ವಿಯದ ಸುರನಿಲಶ್ಚಂದ್ರಸೂರ್ಯ ಚ ನೇತ್ರೇ कर्णावाशः शिरदोर्मुखमपि दहनो यस्य वास्तेयमब्धिः. भूपादौ यस्य नाभिर्वियद सुरनीलश्चन्द्रसूर्यौ च नेत्रे कर्णावाशः शिरदोर्मुखमपि दहनो यस्य वास्तेयमब्धिः. भूपादौ यस्य नाभिर्वियद सुरनीलश्चन्द्रसूर्यौ च नेत्रे कर्णावाशः शिरदोर्मुखमपि दहनो यस्य वास्तेयमब्धिः. ಇದರ ಅರ್ಥ, ಈ ಶ್ಲೋಕವು ಭಗವಾನ್ ವಿಷ್ಣುವಿನ ವಿರಾಟ ರೂಪವನ್ನು ವರ್ಣಿಸುತ್ತದೆ. ಭೂಪಾದೌ ಯಸ್ಯ, ಯಾರ ಪಾದಗಳು ಈ ಭೂಮಿಯೋ, ನಾಭಿರ್ವಿಯತ್, ಯಾರ ನಾಭಿಯು ಆಕಾಶವೋ, ಅಸುರನಿಲಃ, ಯಾರ ಶ್ವಾಸವು ಗಾಳಿಯೋ, ಚಂದ್ರ ಸೂರ್ಯೌ ಚ ನೇತ್ರೇ, ಚಂದ್ರ ಮತ್ತು ಸೂರ್ಯರು ಯಾರ ಕಣ್ಣುಗಳೋ, ಕರ್ಣಾವಾಶಃ, ದಿಕ್ಕುಗಳು ಯಾರ ಕಿವಿಗಳೋ, ಶಿರದೋರ್, ಸ್ವರ್ಗ ಅಥವಾ ದೇವಲೋಕವು ಯಾರ ಶಿರಸೋ, ಮುಖಮಪಿ ದಹನೋ, ಅಗ್ನಿಯು ಯಾರ ಮುಖವೋ, ಯಸ್ಯ ವಾಸ್ತೆಯಮಬ್ಧಿಃ, ಸಮುದ್ರವು ಯಾರ ಉದರವೋ, ಆ ವಿಷ್ಣುವಿಗೆ ನಮಸ್ಕಾರಗಳು. ಸರಳವಾಗಿ ಹೇಳುವುದಾದರೆ, ಇಡೀ ಬ್ರಹ್ಮಾಂಡವೇ ಯಾರ ಶರೀರವಾಗಿದೆಯೋ ಅಂತಹ ವಿಶ್ವವ್ಯಾಪಿ ಪರಮಾತ್ಮನಾದ ವಿಷ್ಣುವನ್ನು ಈ ಸಾಲುಗಳು ಕೊಂಡಾಡುತ್ತವೆ. ಹರಿ ಓಂ.